ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್ ಮೆರಿ ಮೆರಿ ಕ್ರಿಸ್ಮಸ್ ವೆರಿ ಗುಡ್ ಭಾಷೆಗಳು मका एक ओढले केक जाई ಜಾಯ್ತು ದಿತಾ पार्सल ಪಾರ್ಸಲ್ ಕಂಡ ಅದಾದ್ಮೇಲೆ ಅವರು 33 ವರ್ಷಗಳ ಕಾಲ ಈ ಭೂಲೋಕದಲ್ಲಿದ್ದರು. 33 ವರ್ಷಗಳ ಕಾಲ ಅವ್ರನ್ನ 33ನೇ ವರ್ಷಕ್ಕೆ ಶಿಲುಬೆಗೆ ಜಡಿಯಲಾಯ್ತು ಅವರನ್ನ. ಆ ಶಿಲುಬೆಗೆ ಒಂದು ಕ್ರಿಸ್ತ ಜಯಂತಿ ಆಚರಣೆ ಬಗ್ಗೆ ತುಂಬ ಉತ್ತಮವಾಗಿ ನಮಗೆ ಮಾಹಿತಿ ಮುಂದೆನೇ ಮಾಡೋದು ಸ್ಟಾರ್ಟಿಂಗ್ ಮುಂದೆನೇ ಮಾಡೋಣ. ಮೇನ್ ಇವ್ರು ಫೋಕಸ್ ಆಗಬೇಕು, ಈಗ ಫಸ್ಟ್ ಬರ್ಬೇಕಾಯ್ತಾ. ಎಲ್ಲೆಲ್ಲೋ ಹೋಗಿ ತೋರಿಸ್ತಿದ್ದಾರೆ, ಸಪೋರ್ಟ್ ಮಾಡಿ. ನಾವು ಮಾರೆ ಬಾರಿ ಲೇಟ್ ಆಗೋದು ಮಾರೆ, ಆ ಕಡೆ ಈ ಕಡೆ ಅಂತೆಲ್ಲ ಹೋಗಿ ಎಲ್ಲ ವಿಡಿಯೋಗೂ ಲೇಟ್ ಆಗೋದು. ಅಲ್ಲ ಈಗ ಬಂದಿದ್ದೊಂದು ಒಳ್ಳೇದಾಗಿದೆ, ಯಾಕಂದ್ರೆ ಉತ್ತಮ ವಾತಾವರಣ. ಒಂದೇ ಗೋದ್ಲಿ ಮಾಡುವಂಥದ್ದು ನಾವು ಈ ವರ್ಷ ಮಾತ್ರ ಫಾದರ್ ವಾರ್ಡ್ ಸಮುದಾಯದವರಿಗೆ ಕೊಟ್ಟಿರುತ್ತಾರೆ. ನಕ್ಷತ್ರದ ಮೂಲಕ ಆ ಮೂರು ರಾಯರು ಪ್ರಭು ಯೇಸುವನ್ನು ಸೇರುವಂಥ ಒಂದು ಸೂಚನೆಯನ್ನು ಆ ನಕ್ಷತ್ರವು ತೋರಿಸಿಕೊಡುತ್ತದೆ. ನಮ್ಮೆಲ್ಲ ನೆನಪಿನ ನಾವಿಕರಿಗೆ ಮತ್ತು ಕನಸಿನ ಮಹಾಶಯರಿಗೆ ಈ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಶೇಷ ನಿಮಗೆಲ್ಲ ಗೊತ್ತೇ ಇದೆ. ಸರ್ವರಿಗೂ ಕ್ರಿಸ್ತ ಜಯಂತಿಯ ಆರ್ಥಿಕ ಶುಭಾಶಯಗಳು. ಹಾಗೆ ನಾವಿವತ್ತು ಹಿರೇಬೈಲ್ ಚರ್ಚ್ಗೆ ಬಂದಿದ್ದೀವಿ. ಇಲ್ಲಿನ ಆಚರಣೆ ವಿಚಾರಣೆಗಳೆಲ್ಲ ಹೇಗಿರುತ್ತೆ ಅಂತ ಒಂದು ಸಲ ನೋಡ್ಕೊಬರುವ. ಇದ್ರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ನಮ್ಮ ದಟ್ಟು ಇದ್ದಾರೆ. ಸ್ಟಾರ್ಟಿಂಗ್ ಮಾಹಿತಿ ಮಾತ್ರ ಅವ್ರು ಕೊಡ್ತಾರೆ, ಮತ್ತು ಗುರುಗಳನ್ನೆಲ್ಲ ಮಾತಾಡಿಸುವ. ದಟ್ಟು, ಹ್ಯಾಪಿ ಕ್ರಿಸ್ಮಸ್. ವಿಶ್ ದ ಸೇಮ್. ಎಂಚ ಉಲ್ಲಾಯ್ಪುರ ಲೆತ್ತವ ಬರೋದ ಖಂಡಿತ ಒಳಗೆ ಕರ್ಕೊಂಡು ಹೋಗ್ತಾರಂತೆ, ಬನ್ನಿ. ಕೇಕ್ ಪೂರ ಉಂಡ ಇಲ್ಲಾಡು ಕೇಕ್ ಎಲ್ಲೇ ಬೆಲೆ ಸೋನ ಎಲ್ಲೇ ಬೆಲೆ ಎಲ್ಲ ತೆಂಗಿನಿ ಬೋಡು ಎಲ್ಲೇ ಬೆಲೆ ಎಲ್ಲೇ ಪೂಜೆ ಮತ ಉಂಟು. ನಾವು ಮಾರೆ ಬಾರಿ ಲೇಟ್ ಆಗೋದು ಮಾರೆ, ಆ ಕಡೆ ಈ ಕಡೆ ಅಂತೆಲ್ಲ ಹೋಗಿ ಎಲ್ಲ ವಿಡಿಯೋಗೂ ಲೇಟ್ ಆಗೋದು. ಅಲ್ಲ ಈಗ ಬಂದಿದ್ದೊಂದು ಒಳ್ಳೇದಾಗಿದೆ, ಯಾಕಂದ್ರೆ ಉತ್ತಮ ವಾತಾವರಣ. ಯಾಕಂತ ಹೇಳಿದ್ರೆ ಕತ್ಲಿಗೆ ಲೈಟಿಂಗ್ಸ್ ಎಲ್ಲ ಒಂದು ಸ್ವಲ್ಪ ಕಂಗೊಳಿಸ್ತದೆ. ಈಗ ಬಂದ್ರೆ ಒಳ್ಳೇದು. ಒಂದು ಸ್ವಲ್ಪ ಮೊದಲು ಬಂದಿದ್ರೆ ಇಷ್ಟೆಲ್ಲ ಜಿಗಿ ಜಿಗಿ ಆಗ್ತದೆ, ಪ್ರಕಾಶಮಾನ ಕಾಣ್ತಿರ್ಲಿಲ್ಲ. ಈಗ ನೋಡಿ ಎದ್ದು ಕಾಣ್ತಿದೆ ಚರ್ಚ್ ಎಲ್ಲ. ಇದೆಲ್ಲ ನೀವೇ ಲೈಟಿಂಗ್ಸ್ ಎಲ್ಲ ನೀವೆಲ್ಲ? ಹೌದೌದು, ಚರ್ಚ್ ಅವರು ಮಾಡ್ತಾರೆ. ರೋಷನ್ ಅಂತೇಳಿ, ರೋಷನ್ ಮತ್ತೆ ಪ್ರವೀಣ್ ಅಂತಿದ್ದಾರೆ, ಅವ್ರು ಮಾಡ್ತಾರೆ. ಅವ್ರು ಮತ್ತೆ ಸಂಗಡಿಗರು ಸೇರಿ ಮಾಡ್ತಾರೆ. ಓಕೆ, ಹೋಗಲ್ಲ ಒಳಗೆ? ಹೋಗುವ. ಹಿರೇಬೈಲ್ ಚರ್ಚ್ನ ಮುಂಭಾಗಕ್ಕೆ ಬಂದಿದ್ದೀವಿ. ಈ ಒಂದು ಆಚರಣೆ ಬಗ್ಗೆ ಇಲ್ಲಿ ಧರ್ಮಗುರುಗಳ ಒಳಗಡೆ ಇದ್ದಾರೆ, ಅವ್ರ ಹತ್ರ ಮಾತಾಡಿಸುವ. ಬನ್ನಿ. ಚರ್ಚ್ ನೋಡಿ, ಒಳ್ಳೆ ಲೈಟಿಂಗ್ಸಲ್ಲಿ ಜಿಗಿ ಜಿಗಿ ಅಂತಿದೆ. ಬನ್ನಿ ಒಳಗೆ ಹೋಗುವ. ಎಂತ ತೋರಿಸಿ ಮೇಲೆಲ್ಲ ನೀವು ಚೂರು ನೋಡಿ ಆಯಿತಾ, ಖಾಲಿ ವಿಡಿಯೋ ಮಾಡೋದಲ್ಲ. ಬಲೆ ಬಲೆ ಬಾಯ್. ಬನ್ನಿ, ಗುರುಗಳು ಒಳಗಿದ್ದಾರೆ, ಅವ್ರ ಹತ್ರ ಮಾತಾಡುವ ಸ್ವಲ್ಪ. ಸರ್ ಬರ್ಬೋದಾ? ಬನ್ನಿ ಬನ್ನಿ ಬನ್ನಿ. ನೋಡಿ, ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೀವಿ. ಕ್ರಿಸ್ತ ಜಯಂತಿಯ ಆಚರಣೆ ಮತ್ತು ಅದರ ವಿಶೇಷತೆ ಬಗ್ಗೆ, ಆಚರಣೆಗಳು ಹೇಗಿರುತ್ತೆ, ನಮ್ಮ ಹಬ್ಬಗಳಂದರೆ ನಮಗೂ ವಿಶೇಷನೇ, ಹಾಗೆ ಇವರ ಹಬ್ಬಗಳು ಎಲ್ಲ ಕೂಡ ನಮಗೆ ಹಬ್ಬಗಳಿದ್ದಂತೆ ಒಂಥರ ಖುಷಿ. ಇವಾಗ ಅದರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ನಮ್ಮ ಜೊತೆ ಚರ್ಚ್ನ ಗುರುಗಳಾದಂತಹ ಶ್ರೀ ಡೇವಿಡ್ ಪ್ರಕಾಶ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ಕ್ರಿಸ್ತ ಜಯಂತಿಯ ಶುಭಾಶಯಗಳು ನಿಮಗೆ ಮತ್ತು ಸಮಸ್ತ ಕ್ರೈಸ್ತ ಬಾಂಧವರಿಗೆ ನಮ್ಮ ಕಡೆಯಿಂದ. ಥ್ಯಾಂಕ್ ಯು ಸಂತೋಷ್. ಥ್ಯಾಂಕ್ ಯು ಪವನ್. ಸರ್, ಮತ್ತು ಹೇಗೆ ಆಚರಣೆ ವಿಶೇಷತೆಗಳು ಹೇಗೆ ಅಂತ ನಮ್ಮ ಹಿರೇಬೈಲ್ ಚರ್ಚ್ನಲ್ಲಿ ವಿಶೇಷವಾಗಿ? ಕ್ರಿಸ್ತ ಜಯಂತಿ ಆಚರಣೆ ಈಗಾಗಲೇ ಏನು ಶುರು ಆಗಿದೆ ಅಂತ ಹೇಳ್ಬೋದು. ಹೌದು. ಈಗ ನೀವು ನೋಡ್ತಾ ಇದ್ದೀರಾ ಸುತ್ತಮುತ್ತಲ ಒಂದು ಏನು ಸಿದ್ಧತಾ ಕಾರ್ಯಗಳು, ಅದು ಬಾಹ್ಯ ಅಲಂಕಾರ ಆಗಿರ್ಬೋದು, ದೇವಾಲಯದಲ್ಲಿ ಪೂಜಾ ವಿಧಿವಿಧಾನಗಳ ಸಿದ್ಧತೆಗಳು,
ಇವೆಲ್ಲವೂ ಕೂಡ ಆಧ್ಯಾತ್ಮಿಕವಾಗಿ ಆಂತರಿಕವಾಗಿ ನಮ್ಮನ್ನೇ ಸಿದ್ಧಪಡಿಸ್ಕೊಂಡು ಆ ದೇವಾದಿದೇವ ರಾಜಾದಿರಾಜ ವಿಶ್ವ ಒಡೆಯ ಪ್ರಭು ಯೇಸುವನ್ನು ನಮ್ಮ ಕುಟುಂಬಗಳಿಗೆ ನಮ್ಮ ಆತ್ಮಗಳಿಗೆ ಕೊಂಡೊಯ್ದುಕೊಂಡು ಹೋಗಿ ಆ ಸುಖ ಶಾಂತಿ ನೆಮ್ಮದಿ ತೃಪ್ತಿ ಸಮೃದ್ಧಿ ಸಮಾಧಾನವನ್ನು ನಾವೆಲ್ಲರೂ ಕೂಡ ಅನುಭವಿಸ್ಬೇಕು ಮತ್ತು ಆ ದೇವನಿಂದ ಪಡಿಬೇಕಂತ ನಮ್ಮ ಒಂದು ಈ ಉದ್ದೇಶದಿಂದ ಎಲ್ಲ ರೀತಿಯ ಪೂರ್ವ ತಯಾರಿಗಳು ಸಿದ್ಧತೆಗಳು ಕಳೆದ ಹಲವಾರು ದಿನಗಳಿಂದ ನಡೀತಾ ಇದೆ. ಸಕಲ ಪೂರ್ವ ತಯಾರಿಗಳೆಲ್ಲ ನಡೀತಾ ಇದೆ. ಇದರ ಅಂಗವಾಗಿ ಮೊನ್ನೆ ನಾವು ಭಾನುವಾರ 22ರಂದು ಒಂದು ಅದ್ಧೂರಿಯಾದ ಆಡಂಬರವಾದ ಬಹಳ ಅರ್ಥಭರಿತವಾದ ಒಂದು ಕ್ರಿಸ್ಮಸ್ ಸ್ನೇಹ ಸೌಹಾರ್ದ ರ್ಯಾಲಿ, ಒಂದು ಶುಭಯಾತ್ರೆ ಅಂತ ಹೇಳಿ ಒಂದು ರ್ಯಾಲಿಯನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದು. ನಮ್ಮ ಹಿರೇಬೈಲ್ನ ರಾಜ ಬೀದಿಯಲ್ಲಿ ಸಾಕ್ತು ಎಲ್ಲ ಮಕ್ಕಳು, ಯುವಕರು, ಹಿರಿಯರು, ಎಲ್ಲ ಧರ್ಮದವರು ಕೂಡ ಅದರಲ್ಲಿ ಪಾಲ್ಗೊಂಡಿದ್ರು. ಮತ್ತೆ ಯೇಸು ಪ್ರಭುವಿನ ಆ ಜನನದ ಘಟನಾವಳಿಯನ್ನ ಒಂದು ಪ್ರತಿನಿಧಿಸುವ ಒಂದು ಸಾಂಕೇತಿಕ ಜೀವಂತ ಬೋಧನೆ ಎಂದು ನಾವು ಕರಿತೀವಿ, ದ ಲೈವ್ ಕ್ರಿಬ್ ಕ್ರಿಸ್ಮಸ್ ಟ್ಯಾಬ್ಲೋ ಅಂತ ಹೇಳಿ, ಅದು ಕೂಡ ಮೆರವಣಿಗೆಯಲ್ಲಿ ಸಾಗಿ ಸೊ ಅವರು ನೀಡಿದಂಥ ತಂದಂಥ ಶಾಂತಿ ಸಮಾಧಾನ ಸಂತೋಷ ನೆಮ್ಮದಿಯ ಸಂದೇಶವನ್ನು ಮತ್ತು ಹಬ್ಬದ ಸಂಭ್ರಮವನ್ನು ನಾವು ನಮ್ಮ ಸುತ್ತಮುತ್ತಲ ಗ್ರಾಮಸ್ಥರೊಂದಿಗೆ ನಮ್ಮ ಹಿರೇಬೈಲು ನಾಗರಿಕ ಬಂಧುಗಳೊಂದಿಗೆ ನಾವು ಹಂಚಿಕೊಂಡಿದ್ದೇವೆ. ಅವತ್ತು ಪೇಟೆಯ ಸರ್ಕಲಲ್ಲಿ ತಾವು ಗಮನಿಸಿದ್ರಿ, ಎಲ್ಲ ಸರ್ವಧರ್ಮೀಯರು ಕೂಡ ಒಟ್ಟುಗೂಡಿ ಸಮಾಗಮ ಮಾಡಿ ತಮ್ಮ ಜಯಂತಿಯ ಸಂದೇಶವನ್ನು ಹಂಚಿಕೊಂಡ್ರು. ಮತ್ತು ಪರಸ್ಪರ ನಾವು ಕೇಕನ್ನು, ಹಣ್ಣು ಹಂಪಲನ್ನು ಮತ್ತು ತಂಪು ಪಾನೀಯವನ್ನು ವಿತರಿಸ್ಕೊಂಡು ಸೊ ಹಬ್ಬದ ಶುಭಾಶಯಗಳನ್ನು ಈಗಾಗಲೇ ಹಂಚಿಕೊಂಡಿದ್ದೇವೆ. ಮತ್ತು ಇವತ್ತಿನಿಂದ ವಿಶೇಷ ಪೂಜೆ, ಪ್ರಾರ್ಥನೆಗಳು, ಕೀರ್ತನೆಗಳು. ಎಷ್ಟು ದಿನಗಳ ಕಾಲ ನಡೆಯುತ್ತೆ ಸರ್ ಇದು? ಈಗ ನಾವು ಸಿದ್ಧತೆಗೆ ನಾಳೆ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ಸಾಯಂಕಾಲದಿಂದ ನಮ್ಮ ದೇವಸ್ಥಾನದಲ್ಲಿ. ವಿಶ್ವದ ಎಲ್ಲ ಕಡೆ ದೇವಾಲಯಗಳಲ್ಲಿ ಆಯಾಯ ಸ್ಥಳೀಯ ಸಮಯಕ್ಕೆ ಅನುಗುಣವಾಗಿ ಧಾರ್ಮಿಕ ವಿಧಿವಿಧಾನಗಳು, ಪ್ರಾರ್ಥನೆಗಳು ಆರಂಭ ಆಗುತ್ತೆ, ಬಲಿಪೂಜೆ ಇರ್ತದೆ. ಸೊ ನಮ್ಮ ಈ ಹಿರೇಬೈಲು ಸಂತ ಜೋಸೆಫರ ದೇವಾಲಯದಲ್ಲಿ ನಾವು 6:30ಕ್ಕೆ ಎಲ್ಲ ಒಟ್ಟು ಸೇರ್ತಾ ಇದ್ದೀವಿ. ಸೊ ನಮ್ಮ ಕ್ರೈಸ್ತ ಬಾಂಧವರು ದೇವಾಲಯಕ್ಕೆ ಬರ್ತಾರೆ. ಒಂದು ಅರ್ಧ ಗಂಟೆ ಕಾಲ ನಾವು ಜಪ, ಪ್ರಾರ್ಥನೆ, ಮೌನದಲ್ಲಿ, ಧ್ಯಾನದಲ್ಲಿ ಕಳಿತೀವಿ. ಸೊ ಅದಾದ ಮೇಲೆ ಒಂದು 7 ಗಂಟೆಗೆ ಒಂದು ಕ್ರಿಸ್ತ ನಮನ ಕಾರ್ಯಕ್ರಮ ಅಂತ ಹೇಳಿ ಇರ್ತದೆ. ಅಂದರೆ ನಾವು ಯೇಸು ದೇವನಿಗೆ ಬರುವಂತಹ ರಕ್ಷಕನಿಗೆ ಭಜನೆಗಳನ್ನು ಹಾಡುತ್ತಾ ಧ್ಯಾನಿಸುತ್ತಾ ಅದಕ್ಕೆ ನಾವು ಸಿದ್ಧರಾಗೋದು. ಒಂದು ಅರ್ಧ ಗಂಟೆ ಕಾಲ ನಡೆಯುತ್ತೆ ಅದು ಭಜನಾ ಕಾರ್ಯ. 7:30ಕ್ಕೆ ಬಲಿಪೂಜೆ ಆರಂಭ ಆಗುತ್ತೆ. ಬಲಿಪೂಜೆ ಅಂದ್ರೆ ಸರ್? ಬಲಿಪೂಜೆ ಅಂದ್ರೆ ನಮ್ಮ ಪ್ರಾರ್ಥನೆಗಳಲ್ಲಿ ಶ್ರೇಷ್ಠ ಪ್ರಾರ್ಥನೆ ನಾವು ಬಲಿಪೂಜೆ ಅಂತ ಹೇಳಿ ಕರಿತೀವಿ, ದಿವ್ಯ ಬಲಿಪೂಜೆ. ಇದರ ಒಂದು ಸಣ್ಣದಾಗಿ ನಾವು ಹೇಳಬೇಕು ಅಂದ್ರೆ, ಯೇಸು ಸ್ವಾಮಿ ಈ ಲೋಕಕ್ಕೆ ರಕ್ಷಣೆಯನ್ನು ಕೊಡ್ಲಿಕ್ಕೆ ಬಂದರು. ಮನುಷ್ಯ ರೂಪವನ್ನು ತಾಳಿ ಒಂದು ದನದ ಕೊಟ್ಟಿಗೆಯಲ್ಲಿ ಹುಟ್ಟಿದ್ರು. ಅದಾದ್ಮೇಲೆ ಅವರು 33 ವರ್ಷಗಳ ಕಾಲ ಈ ಭೂಲೋಕದಲ್ಲಿದ್ದರು. 33 ವರ್ಷಗಳ ಕಾಲ. ಅವ್ರನ್ನ 33ನೇ ವರ್ಷಕ್ಕೆ ಶಿಲುಬೆಗೆ ಜಡಿಯಲಾಯ್ತು. ಅವರನ್ನ ಆ ಶಿಲುಬೆಗೆ ಜಡಿಯಲಾಯಿತು. ಮತ್ತೆ ಲೋಕದ ರಕ್ಷಣೆಗಾಗಿ ಅವರು ಪ್ರಾಣವನ್ನು ಕೊಟ್ಟರು, ಪ್ರಾಣವನ್ನು ತೆತ್ತರು. ಅದನ್ನ ನಾವೇನ್ ಮಾಡ್ತೀವಿ, ಈ ಬಲಿಪೂಜೆ ಅಂತ ನಾವೇನ್ ಕರಿತೀವೋ ಅಲ್ಲಿ ಪುನರಾವರ್ತಿಸ್ತೀವಿ. ಬಲಿಪೂಜೆಯಲ್ಲಿ ಯೇಸು ಸ್ವಾಮಿಯ ಜನನ, ಅವರ ಜೀವನ, ಅವರ ಬೋಧನೆ, ಅವರ ಸಾಧನೆ, ಅವರ ವೇದನೆ, ಮತ್ತೆ ಅವರು ಸತ್ತು ಪುನರುತ್ಥಾನರಾದದ್ದು, ಆಮೇಲೆ 40ನೇ ದಿವಸ ಮೋಕ್ಷಕ್ಕೆ ಆರೋಹಣರಾಗಿದ್ದು, ತಂದೆಯ ಬಳಿಗೆ ಹೋಗಿದ್ದು. ಸೊ ಎಲ್ಲ ನಮ್ಮ ರಕ್ಷಣಾ ಚರಿತ್ರೆಯ ಘಟನೆಗಳಿವು. ಸೊ ಅದನ್ನು ನಾವೇನು ಮಾಡ್ತೀವಿ. ಆಮೇಲೆ ಮುಖ್ಯವಾಗಿ ತಮ್ಮ ಈ ಲೋಕವನ್ನು ಅವ್ರು ಬಿಟ್ಟು ಹೋಗಬೇಕಾದ್ರೆ 12 ಮಂದಿ ಪ್ರೇಷಿತರು ಅಂತ ಇದ್ರು. ಅವರಿಗೆ ಶಿಷ್ಯರು ಅಂತ ಹೇಳಿ ನಾವು ಕರಿತೀವಿ, ಹಿಂಬಾಲಕರು, ಆತ್ಮೀಯ ಒಡನಾಡಿಗಳು ಅವರು. ಸೊ ಅವ್ರ ಜೊತೆ ಅವರು ಒಂದು ಭೋಜನವನ್ನ ಮಾಡ್ತಾರೆ. ಸಾಯುವ ಮುಂಚೆ ಒಂದು ತಮ್ಮ 12 ಮಂದಿ ಪ್ರೇಷಿತರ ಒಟ್ಟಿಗೆ ಒಂದು ಭೋಜನ ಕಾರ್ಯವನ್ನು ಮಾಡ್ತಾರೆ. ನಾವು ಅದನ್ನು ಕೊನೆಯ ಭೋಜನ ಅಂತ ಹೇಳಿ ಕರಿತೀವಿ, ದ ಲಾಸ್ಟ್ ಸಪ್ಪರ್ ಅಂತ ಹೇಳಿ ಇಂಗ್ಲಿಷ್ ನಾವು ಅದನ್ನು ಹೇಳ್ತೀವಿ. ಅದನ್ನ ನಾವು ಈ ಬಲಿಪೂಜೆಗೆ ಪುನರಾವರ್ತಿಸ್ತೀವಿ. ಸೊ ಯೇಸುಸ್ವಾಮಿ ಅದು ನಮ್ಗೆ ಆದೇಶ ಕೊಟ್ಟು ಹೋಗಿದ್ದಾರೆ, ನಾನು ಬರುವ ತನಕ ನೀವು ಇದನ್ನ ಮಾಡ್ತಾ ಇರಬೇಕು, ಪುನರಾವರ್ತನೆ ಮಾಡ್ತಾ ಇರ್ಬೇಕಂತೇಳಿ. ಸೊ ಧಾರ್ಮಿಕ ಪುರೋಹಿತರು, ನಾವೇನು ಧರ್ಮಗುರುಗಳು ಅಂತ ಹೇಳ್ತೀವಿ, ಅವರ ನೇತೃತ್ವದಲ್ಲಿ ಕ್ರೈಸ್ತ ಸಭೆ, ಭಕ್ತಾದಿಗಳು ಯೇಸುಸ್ವಾಮಿ ಹೇಳಿದಂತ ಈ ಒಂದು ಆದೇಶವನ್ನ, ಆಜ್ಞೆಯನ್ನ ನಾವು ಚಾಚೂ ತಪ್ಪದೆ ಅದನ್ನ ಮಾಡ್ತಾ ಹೋಗ್ತೀವಿ. ಅದನ್ನೇ ನಾವು ಬಲಿಪೂಜೆ ಅಂತ ಹೇಳಿ ಕರಿತೀವಿ, ಬಲಿಪೂಜೆ ಅಂತ ಕರಿತೀವಿ. ಮತ್ತೆ ಬೈಬಲ್ ಗ್ರಂಥ, ದೇವರ ವಾಕ್ಯ, ಅವ್ರು ಏನೇನು ಬೋಧನೆ ಮಾಡಿದ್ರು, ಏನೇನು ಹೇಳಿದ್ರು, ಅದನ್ನು ನಾವು ಅಲ್ಲಿ ಬಲಿಪೂಜೆಯಲ್ಲಿ ಪ್ರಕಟಪಡಿಸಲಾಗ್ತದೆ, ಓದ್ತಾರೆ.
ಧ್ಯಾನ ಮಾಡ್ತೀವಿ. ಅದರ ಮೇಲೆ ಪ್ರಬೋಧನೆ ಇರ್ತದೆ, ಪ್ರವಚನ ಇರ್ತದೆ, ಸತ್ಸಂಗ ಅಂತ ನಾವು ಹೇಳ್ತೀವಿ, ಪ್ರವಚನ ಕಾರ್ಯ ಸತ್ಸಂಗ. ಹೌದು, ಪ್ರಬೋಧನೆ ಇರ್ತದೆ. ಅದಾದ್ಮೇಲೆ ಯೇಸು ಸ್ವಾಮಿ ಮಾಡ್ತೇವೆ ಕಡೆಯ ಭೋಜನದ ಸ್ಮರಣೆಯನ್ನ ಆ ಬಲಿ ಪೂಜೆಯಲ್ಲಿ ನಾವು ಮಾಡ್ತೇವೆ. ಸೊ ಅದನ್ನ ನಾವು ದಿವ್ಯ ಬಲಿ ಪೂಜೆ ಅಂತೇಳಿ ಕರಿತೀವಿ. ಮತ್ತೆ ಈ ಕ್ರಿಸ್ಮಸ್ ಅನ್ನುವಂಥದ್ದು ಸರ್, ಈಗ ಲೋಕಕ್ಕೆ ಒಂದು ಸಂದೇಶವನ್ನು ನೀಡ್ತದೆ, ಹೌದು. ಅದು ಹೇಳೋದಾದ್ರೆ ಕ್ರಿಸ್ಮಸ್ ಕೇವಲ ಬರೀ ಕ್ರೈಸ್ತ ಬಾಂಧವರಿಗೆ ಅಲ್ಲ ಇವತ್ತು ಪವನ್. ಸೊ ಇವತ್ತು ಕ್ರಿಸ್ಮಸ್ ಅನ್ನೋದು ಒಂದು ಜಾಗತಿಕ ಹಬ್ಬ ಇವತ್ತು. ಹೌದು, ಆಯ್ತಾ. ನೀವು ನೋಡ್ತೀರಾ ವಿಶ್ವದ ಎಲ್ಲ ಕಡೆ ಯಾರು ಕೂಡ ಜಾತಿ ಧರ್ಮ ಭೇದ ಭಾವ ಅನ್ನು ಬಯಸದೆ, ನಾವು ವಿಶೇಷವಾಗಿ ನಮ್ಮ ಶಾಲಾ ದಿನಗಳಿಗೆ ಹೋದಾಗ ನಾವು ನಮ್ಮ ಮನೆಗೆ ಸ್ಟಾರ್ ಹಾಕಿದಾಗ ನಮ್ಮ ಫ್ರೆಂಡ್ಸ್ ಬಂದು ನಮಗೂ ಒಂದು ಸ್ಟಾರ್ ಕೊಡಿ, ಹೌದು, ನಾವೆಲ್ಲ ಬಾಲಕರಾಗಿದ್ದಾಗ ನಮಗೂ ಒಂದು ನಕ್ಷತ್ರ ಕೊಡಿ ಅಂತ ಹೇಳಿ ಕೇಳ್ಕೊಂಡು ತಗೊಂಡೋಗಿ ಅವ್ರ ಮನೆ ಮುಂದೆ ಹಾಕ್ತಿದ್ರು. ಅಂದ್ರೆ ಆ ಒಂದು ಏನೋ ಬಾಂಧವ್ಯ, ಆ ಸ್ನೇಹ, ಮತ್ತೆ ಆ ಒಡನಾಟ, ಆತ್ಮೀಯತೆ ಇದೆಯಲ್ವಾ, ಸೊ ಅವೆಲ್ಲ ಮರುಕಳಿಸ್ಬೇಕು. ಅವೆಲ್ಲ ಬಾಲ್ಯದ ನಮ್ಮ ದಿನಗಳು. ಸೊ ಆಗ ಅಲ್ಲಿ ಯಾವುದು ಹಿಂದೂ ಧರ್ಮ ಏನಿರ್ಲಿಲ್ಲ, ಅಲ್ಲಿ ಯಾರು ಮುಸ್ಲಿಂ ಅವೇನು ನನಗೂ ಕೊಡಿ. ಮತ್ತೆ ತಿಂಡಿಗಳು ಮಾಡ್ತೀವಿ ನಾವು, ವಿಶೇಷ ತಿಂಡಿ ತಿನಿಸುಗಳು ಇರ್ತವೆ. ಹಾಗೆ ಎಲ್ಲ ಧರ್ಮದ ಒಂದೊಂದು ಹಬ್ಬದಲ್ಲಿ ಮಾಡಿದ ಹಾಗೆ ಆ ತಿಂಡಿ ತಿನಿಸುಗಳನ್ನ ನಾವು ಹಂಚ್ಕೊಳ್ತೀವಿ. ಈಗ ನಾಳೆ ನಮ್ಮ ದೇವಸ್ಥಾನದಲ್ಲಿ ನಾವು ಹಿಂದೂ ಬಾಂಧವರೆಲ್ಲ ಬಂದ ನಾವು ಹಂಚುತ್ತೀವಿ ಅದನ್ನ. ನಮಗೂ ಕೂಡ ನಮ್ಮ ಸುತ್ತಮುತ್ತಲು ಇದಾರಲ್ಲ ಕ್ರೈಸ್ತ ಬಾಂಧವರ ಮನೆಯಲ್ಲಿ, ಅಲ್ಲೂ ಕೂಡ ನಮಗೆ ಸಿಹಿ ತಿಂಡಿಗಳೆಲ್ಲ ಕೊಡ್ತಾರೆ. ಹೌದೌದು. ಸೊ ವಿಶೇಷ ತಿಂಡಿ ತಿನಿಸುಗಳು ತಯಾರಿ ಆಗ್ತದೆ ಮನೆಯಲ್ಲಿ. ಅದನ್ನ ನಾವೇನ್ ಮಾಡ್ತೀವಿ, ನಾವು ಮಾತ್ರ ಅಲ್ಲ, ನಮ್ಮ ಮನೆಗೆ ಯಾರ್ಯಾರು ಭೇಟಿ ಕೊಡ್ತಾ ಇರ್ತಾರೆ, ನಮ್ಮ ನೆರೆಹೊರೆಯವರು, ನೆರೆಕೆರೆಯವರು, ನಮ್ಮ ಸಹೋದರ ಸಹೋದರಿಯರು, ಸೊ ಅವ್ರ ಜೊತೆ ನಾವು ಕೂಡ ಹಂಚಿಕೊಂಡು ಈ ಯೇಸು ಸ್ವಾಮಿಯ ಜನನದ ಸಂತೋಷವನ್ನ ನಾವು ಸುತ್ತಮುತ್ತ ನಮ್ಮ ಬಾಂಧವರೊಂದಿಗೆ ಹಂಚ್ಕೊಳ್ತೇವೆ. ಹಾಗಾಗಿ ಕ್ರಿಸ್ಮಸ್ ಹಬ್ಬ ಇದು ಜಾಗತಿಕ ಹಬ್ಬ ಇವತ್ತು. ಮತ್ತೆ ಕೇವಲ ಇದೇನೋ ಇವತ್ತು ಕ್ರಿಸ್ಮಸ್ ಹಬ್ಬ ಬಂತು ಅಂದ್ರೆ ಪಟ್ಟಣಗಳಲ್ಲಿ ವ್ಯವಹಾರವೂ ಕೂಡ ಜಾಸ್ತಿ ಆಗ್ತದೆ, ವ್ಯಾಪಾರ ವಹಿವಾಟು ಕೂಡ ಜಾಸ್ತಿ ಆಗ್ತದೆ. ಯಾಕಂದ್ರೆ ಕೊಳ್ಳುವಿಕೆ ಜಾಸ್ತಿ ಆಗ್ತಾ ಹೋಗ್ತದೆ. ಎಲ್ಲಾ ಹಬ್ಬಗಳಲ್ಲೂ ಕೂಡ ಈಗ ಕಾಮನ್. ಹಾಗಾಗಿ ಇದು ಕೇವಲ ವ್ಯಾಪಾರೀಕರಣ ಮಾತ್ರ ಅಲ್ಲ, ಅದಕ್ಕಿಂತಲೂ ಮಿಗಿಲಾದದ್ದು ಈ ಹಬ್ಬ. ಕೇವಲ ವ್ಯಾಪಾರೀಕರಣ ದೃಷ್ಟಿಯಿಂದ ಈ ಹಬ್ಬವನ್ನ ನಾವು ಮಾಡೋದಿಲ್ಲ. ಬದಲಾಗಿ ಓಕೆ, 4 ಜನಕ್ಕೆ ಒಳ್ಳೇದಾಗುತ್ತೆ ಈ ಹಬ್ಬ ಹರಿದಿನಗಳು ಬಂದಾಗ, ಜಾತ್ರೆಗಳು ಬಂದಾಗ. ಬಟ್ ಅದಕ್ಕಿಂತಲೂ ಮುಖ್ಯವಾಗಿ ಮನುಷ್ಯನ ಆತ್ಮಕ್ಕೆ, ಆತ್ಮರಕ್ಷಣೆಗೆ ಏನ್ ಬಹಳ ಮುಖ್ಯ, ಯೇಸು ಪ್ರಭು ಆ ಸಂದೇಶವನ್ನು ನಮಗೆ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಪಾಲಿಸ್ತೀವಿ ಚಾಚು ತಪ್ಪದೆ. ಮತ್ತು ಆ ಸಂದೇಶವನ್ನು ನಮ್ಮ ಸುತ್ತಮುತ್ತಲ ಸಮಾಜಕ್ಕೆ ನಾವು ಹರಡ್ತೀವಿ. ಏನು ಒಳ್ಳೇದು ಅದನ್ನು ನಾವು ನಿರ್ಭೀತರಾಗಿ ಹರಡ್ತೀವಿ. ಒಳ್ಳೆ ವಿಷಯಗಳನ್ನ ಯಾವುದೇ ಭಯ ಸಂತೋಷದಿಂದ, ಸ್ನೇಹ ಸೌಹಾರ್ದತೆಯಿಂದ, ಅಣ್ಣ ತಮ್ಮಂದಿರಂತೆ, ಅಕ್ಕ ತಂಗಿರಂತೆ ಸಹಭಾಗಿತ್ವದಿಂದ ನಾವು ಬಾಳೋಣ ಅಂತ ಹೇಳಿ. ಮತ್ತೆ ಏನು ಕುವೆಂಪುರವರು ಹೇಳಿದಾರಲ್ವ, ವಿಶ್ವ ಭ್ರಾತೃತ್ವ, ವಿಶ್ವ ಮಾನವ ಸಂದೇಶ, ಸೊ ಅವುಗಳನ್ನು ನಾವು ಕೂಡ ಪಾಲಿಸಬೇಕು. ಸೊ ಹಾದಿಲಿ ಆ ಒಂದು ಭ್ರಾತೃತ್ವ, ಮತ್ತೆ ಆ ಸಹಿಷ್ಣುತೆ, ಆ ಬಾಂಧವ್ಯ ಸೊ ಬೆಳಿಬೇಕು ಅಂತ ಹೇಳಿ ಈ ಕ್ರಿಸ್ತ ಜಯಂತಿ ಹಬ್ಬ ನಮಗೆ ತಿಳಿಸುತ್ತೆ. ಯೇಸು ಪ್ರಭು ನಮ್ಗೆ ಅದನ್ನೇ ಹೇಳಿದ್ದು, ನಾನು ನಿಮ್ಮನ್ನ ಪ್ರೀತಿಸಿದ್ದೇನೆ, ನೀವು ಸಹ ಪರರನ್ನು ಪ್ರೀತಿಸಿ. ನಾನು ನಿಮ್ಮನ್ನ ಕ್ಷಮಿಸಿದ್ದೇನೆ, ನೀವು ಸಹ ಒಬ್ಬರನ್ನೊಬ್ಬರು ಕ್ಷಮಿಸಿ. ಆಯ್ತಾ. ನಾನು ನಿಮಗೆ ಶಾಂತಿಯನ್ನು ಕೊಟ್ಟು ಹೋಗ್ತೇನೆ. ಲೋಕ ಕೊಡುವ ರೀತಿಯಲ್ಲಿ ನಾನು ಶಾಂತಿಯನ್ನು ನಿಮಗೆ ಕೊಡೋದಿಲ್ಲ, ಬಟ್ ದೇವರಿಂದ ಪಡೆದುಕೊಂಡ ಶಾಂತಿಯನ್ನು ನಾನು ನಿಮಗೆ ಕೊಡ್ತೇನೆ. ಹಾಗಾಗಿ ಆ ಶಾಂತಿ, ಆ ಪ್ರೀತಿ, ಆ ಕ್ಷಮೆಯ ಸದ್ಗುಣಗಳನ್ನ, ಆ ಮೌಲ್ಯಗಳನ್ನ ಯೇಸು ಪ್ರಭು ಬೋಧಿಸಿದ ಬೋಧನೆ, ಅವರ ತತ್ವ ಸಿದ್ಧಾಂತಗಳನ್ನ ನಾವು ಕ್ರೈಸ್ತರಾಗಿ ಪ್ರಪ್ರಥಮವಾಗಿ ನಾವು ಅಳವಡಿಸ್ಕೊಂಡು ಬಾಳ್ಬೇಕು ಅಂತೇಳಿ ನಮ್ಮ ಅವರ ಒಂದು ಆದೇಶ, ಆಜ್ಞೆ ಆಗಿದೆ. ಮತ್ತು ಈ ಜಯಂತಿಯ ಸಂದೇಶವೂ ಕೂಡ ಆಗಿದೆ. ಮತ್ತೊಮ್ಮೆ ನಿಮಗೆ ಕ್ರಿಸ್ತ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ, ಈ ಒಂದು ಕ್ರಿಸ್ತ ಜಯಂತಿ ಆಚರಣೆ ಬಗ್ಗೆ ತುಂಬ ಉತ್ತಮವಾಗಿ ನಮಗೆ ಮಾಹಿತಿ ಮತ್ತು ನಮ್ಮ ಏನು ವೀಕ್ಷಕರಿದ್ದಾರೆ ಅವರಿಗೂ ಕೂಡ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದೀರಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಪವನ್. ವಿಶೇಷವಾಗಿ ನಿಮಗೆ ಯೂಟ್ಯೂಬ್ ಅಫಿಷಿಯಲ್ ಝೀರೋ ಮೆಮೊರೀಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ನ ಎಲ್ಲ ಮಿತ್ರರಿಗೆ ನನ್ನ ವಿಶೇಷ ಕೃತಜ್ಞತೆಗಳನ್ನು, ಅಭಿನಂದನೆಗಳನ್ನು, ಆ ಯೇಸು ದೇವನ ಆಶೀರ್ವಾದಗಳನ್ನು ನಾನು ಕೋರ್ತೇನೆ ಎಲ್ಲ ನಿಮ್ಮ ತಂಡಕ್ಕೆ, ನಿಮ್ಮ ಮಿತ್ರರಿಗೆ. ಹಾಗೆ ಇದೇ ಸುಸಂದರ್ಭದಲ್ಲಿ ನಮ್ಮ ಹಿರೇಬೈಲು ಗ್ರಾಮದ ಎಲ್ಲ ಸಮಸ್ತ ನಾಗರಿಕ ಬಂಧುಗಳಿಗೆ, ಮತ್ತೆ ನಮ್ಮ ಎಲ್ಲ ಕಳಸ ತಾಲೂಕಿನ ಸಮಸ್ತ ಬಂಧು ಬಾಂಧವರಿಗೆ, ನಾಗರಿಕರಿಗೆ ಮತ್ತು ನಾಡಿನ ಸರ್ವರಿಗೂ ಕೂಡ ನಾವು ನಮ್ಮ ಸಂತ ಜೋಸೆಫರ ದೇವಾಲಯ ಹಿರೇಬೈಲು ಕ್ರೈಸ್ತ ಬಾಂಧವರ ಪರವಾಗಿ ಸಮಸ್ತ ಜನತೆಗೆ ಕ್ರಿಸ್ಮಸ್ ಹಾಗೂ ಹೊಸ ವರ್ಷ 2025 ಶುಭಾಶಯಗಳನ್ನು ನಾನು ಕೋರ್ತೇನೆ. ಮತ್ತು ಭಗವಂತನ ಆ ಯೇಸು ದೇವನ ಕೋಟಿ ಕೋಟಿ ಆಶೀರ್ವಾದಗಳನ್ನು ತಮ್ಮೆಲ್ಲರ ಮೇಲೆ ನಾನು ವಿನಯಪೂರ್ವಕವಾಗಿ ಹಾರೈಸಿ ಪ್ರಾರ್ಥಿಸುತ್ತೇನೆ. ತುಂಬ ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಬನ್ನಿ, ಈ ಕಾರ್ಯಕ್ರಮದಲ್ಲಿ ನಾವು ಕೂಡ ಪಾಲ್ಗೊಳ್ಳೋಣ.
ತುಂಬ ಕಾರ್ಯಕ್ರಮಗಳಿದೆ. ಇದನ್ನು ನಿಮಗೂ ಕೂಡ ತೋರಿಸ್ತೀವಿ ನಾವು ಒಬ್ಬರೇ ನೋಡಿದ್ರೆ ಸಾಲದು, ನಿಮಗೂ ತೋರಿಸ್ಬೇಕು. ಬನ್ನಿ ಪಾಲ್ಗೊಳ್ಳುವ. ಥ್ಯಾಂಕ್ ಯು. ಮೇರಿ ಕ್ರಿಸ್ಮಸ್. प्रकस्ता सगळी घरा येणे तेणे सगळ्यांनी वाळता सोपची ती तारा बाळोक जेसू जन्माला गोट्या मोदे निदाला गोळी सावून पिल्लुक वाजून गाव्या कांतारा ग्लोरिया 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 मोगासो संदेशो प्रसारुया झिलमिल झिलमिलची तारा प्रकस्ता सगळी गारा हेणे तेणे सगळ्यांनी वळता सोपची ती तारा बाळोक जेसू जन्माला गोट्या मोदे निदाला गोळे जाऊन पिल्लुक वाजून गाव्या कांतारा ग्लोरिया 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 निकेत्राची वाटोरुया कमी भक्ती मनान नमस्कार करूया संत सांसर संगत मेळूया आमचा संगीत गाऊया क्रिसमस तुमका हॅपी क्रिसमस जिणेंतला पाम तुमका भरपूर संतोष हॅपी क्रिसमस तुमका हॅपी क्रिसमस हॅपी क्रिसमस तुमका हॅपी क्रिसमस हॅपी क्रिसमस तुमका हॅपी क्रिसमस जिणेंतला पाम तुमका भरपूर संतोष हॅपी क्रिसमस तुमका हॅपी क्रिसमस मोरये बसले दुनिया वेळा जयो जयो इमानुएला देवू येतय मुनी झाला जयो जयो जेजू वाडा मोरये बसले दुनिया वेळा जयो जयो इमानुएला देव तुझे तै मोनी झाला संदेश ग्लोरिया ग्लोरिया in excelsis Deo ಇಳಿದಿದೆ ಸೃಷ್ಟಿಗೆ ಬೆಳಕೊಂದು ಅದ್ಭುತ ಮಾಡಿದ ದೇವರೆಂದು ಹುಟ್ಟಿದೆ ಮಗುವು ಭುವಿಗಿಂದು ಹಾಡೋಣ ಗೀತೆಯ ಹೊಸದೊಂದು ಹಾಡೋಣ ಗೀತೆಯ ಹೊಸದೊಂದು ಗ್ಲೋರಿಯಾ Gloria, Gloria, in excelsis Deo. Devasutanu, Rajajanu, ಬೋಧನೆ ಒಳಿನಲಿಯೋಣ ನರನಾದ ದೇವಗೆ ಸ್ತುತಿಸೋಣ ಸಾರೋಣ ಎಲ್ಲೆಡೆ ಸಾರೋಣ ಕ್ರಿಸ್ತನ ಜನನವ ಸಾರೋಣ ಗ್ಲೋರಿಯಾ ಗ್ಲೋರಿಯಾ Gloria in excelsis Christmas! Happy Christmas! Merry Christmas! ವೆರಿ ಗುಡ್. ಅಷ್ಟೇ ಜೋರಾಗಿ ಚಪ್ಪಾಳೆ ಕೊಡಿ. ಅಂತೋಣಿಯವರ ಸಮುದಾಯ ಎಡೂರು
ಎಲ್ಲ ಭಕ್ತಾದಿಗಳಿಗೆ ನಮ್ಮ ಕೃತಜ್ಞತೆಗಳು, ಅಭಿನಂದನೆಗಳು. ಗೋದಲಿಯನ್ನು ಕೂಡ ಬಹಳ ಸುಂದರವಾಗಿ ನಿರ್ಮಿಸಿದ್ದೀರಾ. ಎಲ್ಲ ಇಲ್ಲಿ ತುಂಬ ಡೆಕೋರೇಷನ್ ಎಲ್ಲ ಆಗಿದೆ. ಇಲ್ಲಿ ಮರಿಯಮ್ಮನ ಗವಿ ಅಂತ ಇದೆ. ಇದ್ರ ಬಗ್ಗೆ ಮಾಹಿತಿ ನೀಡಲಿಕ್ಕೆ ನಮ್ಮ ಜೊತೆ ಹೆಸರು ಬ್ರದರ್ ಲಾರೆನ್ಸ್ ಅಂತ. ಲಾರೆನ್ಸ್ ಅವರಿದ್ದಾರೆ, ಮತ್ತು ನಮ್ಮ ಅಶೋಕಣ್ಣ ಇದ್ದಾರೆ, ಮತ್ತು ನಮ್ಮ ಆತ್ಮೀಯರಾದಂಥ ರವಿ ಅವರಿದ್ದಾರೆ. ಒಂಚೂರು ಇದ್ರ ಬಗ್ಗೆ ಹೇಳ್ಬೋದಾ? ಓಕೆ, ಮೊಟ್ಟ ಮೊದಲನೇದಾಗಿ ಝೀರೋ ಮೆಮರೀಸ್ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಸಂತ ಜೋಸೆಫರ ಧರ್ಮ ಕೇಂದ್ರದ ವತಿಯಿಂದ ನಿಮ್ಮೆಲ್ಲರಿಗೂ ಕ್ರಿಸ್ತ ಜಯಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವೀಗ ನೋಡ್ತಿದ್ದೀರಾ, ಇಲ್ಲಿ ಕ್ರಿಬ್ ಮಾಡಿದ್ದಾರೆ. ಕನ್ನಡದಲ್ಲಿ ಇದನ್ನು ಗೋದಲಿ ಅಂತಾರೆ. ಗೋದಲಿಯಾ? ಗೋದಲಿ. ಗೋದಲಿ ಅಂದರೆ ಮೂಲ ಪದದ ಅರ್ಥ ಪಶುಗಳಿಗೆ ಆಹಾರ ನೀಡುವ ಸ್ಥಳ. ಅಲ್ಲಿ ದನಗಳು, ಕುರಿಗಳು, ಇನ್ನಿತರ ಪ್ರಾಣಿಗಳು ಅದರಲ್ಲಿ ಊಟ ಮಾಡ್ತದೆ. ಇನ್ನೊಂದು ಅರ್ಥ ಏನಂದರೆ ಯೇಸುದೇವ ಈ ಜಗತ್ತಿಗೆ ನಮ್ಮೆಲ್ಲರನ್ನು ರಕ್ಷಣೆ ಮಾಡಲು, ನಮ್ಮೆಲ್ಲರಿಗೆ ಆಯುರಾರೋಗ್ಯವನ್ನು, ಸುಖ ಸಮೃದ್ಧಿಯನ್ನು ಕೊಡುವ ಚಿಹ್ನೆಯಾಗಿ ಈ ಗೋದಲಿಯಲ್ಲಿ ಜನಿಸಿದ್ದಾರೆ. ಅಲ್ಲಿ ಯೇಸು ಸ್ವಾಮಿಯ ಸಾಕು ತಂದೆ ಹಾಗೂ ತಾಯಿ ಇದ್ದಾರೆ. ಅವರ ಹೆಸರು ಸಂತ ಜೋಸೆಫರ ಹಾಗೂ ಮಾತೆ ಮರಿಯಾ. ಪ್ರಭು ಯೇಸುವಿನ ಸುತ್ತಲಲ್ಲಿ ಪ್ರಾಣಿಗಳಿವೆ, ದನ ಇದೆ ಮತ್ತು ಕುರಿಗಳಿವೆ. ಅದೇ ರೀತಿ ಅಲ್ಲಿ ಕುರಿಗಾಹಿಗಳು ಆಗಿನ ಕಾಲದಲ್ಲಿ, ಪ್ರಭು ಯೇಸುವಿನ ಕಾಲದಲ್ಲಿ ಅವರನ್ನು ಕೀಳು ದೃಷ್ಟಿಯಿಂದ ನೋಡ್ತಿದ್ರು. ಅವರನ್ನು ಅಸ್ಪೃಶ್ಯರಾಗಿ ಕಾಣ್ತಿದ್ರು. ಅವರನ್ನು ಯಾರೂ ಶ್ರೀಮಂತ ವರ್ಗದವರು ಹತ್ತಿರ ಬಿಡ್ತಿರಲಿಲ್ಲ. ಆದರೆ ಯೇಸು ಸ್ವಾಮಿಯ ಹುಟ್ಟಿದ ತಕ್ಷಣ ಆ ಜಾತಿ ಭೇದ, ಧರ್ಮದಲ್ಲಿ ಯಾವುದೇ ರೀತಿಯ ವಿಭಜನೆ ಇರಬಾರ್ದು, ಭೇದ ಭಾವ ಇರಬಾರ್ದು, ತಾರತಮ್ಯ ಇರಬಾರ್ದು ಎಂಬುದನ್ನು ಯೇಸು ಸ್ವಾಮಿ ಅವರನ್ನು ಗೋದಲಿಗೆ ಅಂದರೆ ಅವರ ಬಳಿ ಕರೆಯುವುದರ ಮೂಲಕ ಎಲ್ಲರಿಗೂ ಐಕ್ಯತೆಯನ್ನು ಸಾರುತ್ತಿದ್ದಾರೆ. ಇಲ್ಲಿ ನೋಡಿದರೆ 3 ರಾಯರು ಕಾಣ್ತಿದ್ದಾರೆ. 3 ರಾಯರು ಅವರು ಪರ್ಷಿಯ ದೇಶದವರು, ಅಂದರೆ ಪಾಶ್ಚಾತ್ಯ ದೇಶದವರು. ಅವರಿಗೆ ಒಂದು ನಕ್ಷತ್ರದ ಮೂಲಕ ನೀವು ನೋಡ್ಬೋದು, ಮನೆಗಳ ಮುಂದೆ ಈಗ ಚರ್ಚಿನ ಬಳಿಯೆಲ್ಲ ಒಂದು ನಕ್ಷತ್ರ ಹಾಕಿರ್ತಾರೆ. ಅದೇನೆಂದರೆ ಆ ನಕ್ಷತ್ರವು ಪ್ರಭು ಯೇಸು ಹುಟ್ಟಿದ ಸ್ಥಳದ ಕುರಿತು ಸೂಚನೆ ನೀಡುತ್ತದೆ. ಆ 3 ರಾಯರಿಗೆ ಆ ನಕ್ಷತ್ರವು ದಾರಿದೀಪವಾಗಿ, ಆ ನಕ್ಷತ್ರದ ಮೂಲಕ ಆ 3 ರಾಯರು ಪ್ರಭು ಯೇಸುವನ್ನು ಸೇರುವಂಥ ಒಂದು ಸೂಚನೆಯನ್ನು ಆ ನಕ್ಷತ್ರವು ತೋರಿಸಿಕೊಡುತ್ತದೆ. ಮತ್ತು ಇಲ್ಲಿ ನೋಡ್ಬೋದು, ತುಂಬ ಕಡೆ ಮನೆಗಳು ಕಾಣ್ತಿದ್ದಾವೆ. ಅಲ್ಲೊಂದಿದೆ. ಹೌದು, ಮನೆಗಳಿವೆ. ಇನ್ನು ಇತರ ಕ್ಲಿಪ್ಗಳಲ್ಲಿ ತೋರಿಸ್ತೇನೆ, ತುಂಬ ಮನೆಗಳಿವೆ. ಆದರೂ ಪ್ರಭು ಯೇಸು ಯಾಕೆ ದನದ ಕೊಟ್ಟಿಗೆಯಲ್ಲಿ ಹುಟ್ಟಬೇಕಾಯ್ತು ಎಂಬ ಒಂದು ಕ್ವಶನ್ ನಿಮ್ಮಲ್ಲಿರ್ಬೋದು, ಪ್ರಶ್ನೆ ನಿಮ್ಮಲ್ಲಿ ಮೂಡ್ಬೋದು. ಯಾಕಂದರೆ ಯಾರೂ ಸಹ ಪ್ರಭು ಯೇಸುವನ್ನು ಅವರ ಮನೆಯಲ್ಲಿ ಇಟ್ಕೊಳ್ಳಿಕ್ಕೆ, ಮಾತೆ ಮರಿಯಮ್ಮನವರಿಗೆ ಗರ್ಭಧಾರಣೆ ಮಾಡಲಿಕ್ಕೆ ಯಾರೂ ಸ್ಥಳಾವಕಾಶ ಕೊಡಲಿಲ್ಲ. ಯಾಕಂದರೆ ಅವರು ಬೇಡ ಅಂತ ಹೇಳಿದರು. ನಾ ಬಿಡಲ್ಲ, ನಮ್ಮಲ್ಲಿ ಸ್ಥಳವಿಲ್ಲ, ನಮ್ಮ ಮನೆಯಲ್ಲಿ ಆಗೋದಿಲ್ಲ ಅಂತ ಹೇಳಿದರು. ಕಡೆಗೆ ಅವರಿಗೊಂದು ಗೋದಲಿ ಸಿಕ್ತು. ಇದರ ಅರ್ಥ ಏನಂದರೆ, ಮನುಷ್ಯರಾದ ನಾವು ದೇವರನ್ನು ನಮ್ಮ ಹೃದಯಗಳಲ್ಲಿ ಸ್ವೀಕರಿಸಬೇಕು. ಯಾವಾಗ ದೇವರು ನಮ್ಮ ಹೃದಯದಲ್ಲಿ ಇರ್ತಾರೋ ಆವಾಗ ನಾವು ಇನ್ನೊಬ್ಬರನ್ನು ಪ್ರೀತಿಯಲ್ಲಿ ಕಾಣ್ತೇವೆ, ಇನ್ನೊಬ್ಬರಿಗೆ ನಾವು ಸಹಾಯ ಮಾಡ್ತೇವೆ, ಇನ್ನೊಬ್ಬರನ್ನು ನಾವು ದೂಷಿಸುವುದಿಲ್ಲ, ದ್ವೇಷ ಮಾಡುವುದಿಲ್ಲ, ಯಾವುದೇ ರೀತಿಯ ಅನ್ಯಾಯವನ್ನು ಇತರರಿಗೆ ಮಾಡುವುದಿಲ್ಲ ಎಂಬ ಸಂದೇಶವನ್ನು ಈ ಮನೆಗಳ ಮೂಲಕ ನಮಗೆ ಸಿಗುತ್ತದೆ. ನೆಕ್ಸ್ಟ್ ಹೋಗೋಣ ಬನ್ನಿ ಸರ್. ನೋಡಿ, ಇಲ್ಲಿ ನೋಡಿ ಮನೆಗಳು, ಅರಮನೆ ಒಂದಿದೆ. ಇದ್ರ ಬಗ್ಗೆ ಚೂರು ಹೇಳ್ತೀರಾ ಸಗಣ? ಓಕೆ, ಇದು ಸೈಟ್ ಸಮುದಾಯದವ್ರದ್ದು ಈ ಗೋದಲಿಯನ್ನು ನಿರ್ಮಾಣ ಮಾಡಿದ್ದಾರೆ. ನಮಗೆ ಫಾದರು ಗೋದಲಿ ನಿರ್ಮಾಣ ಕಾರ್ಯವನ್ನು ಕೊಟ್ಟಿದ್ದರು ಒಂದೊಂದು ಸಮುದಾಯಕ್ಕೆ. ಅದರಿಂದ ನಾವು ಎಲ್ಲರೂ ಒಟ್ಟಾಗಿ ಬಂದು ಈ ಗೋದಲಿ ಕಾರ್ಯವನ್ನು ನಿರ್ಮಾಣ ಮಾಡಿದ್ದೀವಿ. ಈ ಗೋದಲಿ ಕಾರ್ಯ ನಿರ್ಮಾಣ ಮಾಡಲಿಕ್ಕೆ ಬರೋಬ್ಬರಿ 1 ತಿಂಗಳು ಹಿಡಿದಿದೆ. 1 ತಿಂಗಳಿಂದ ನಾವು ಮಾಡ್ತಿದ್ದೀವಿ, ಹಗಲು ರಾತ್ರಿ ಅಂತೇಳಿ. ಕೆಲವರು ಕೆಲಸ ಬಿಟ್ಟು ಬಂದೆಲ್ಲ ಮಾಡಿದ್ದು ಇದಕ್ಕೆ ಬಂದು ಶ್ರಮಿಸಿದ್ದಾರೆ. ಈ ಗೋದಲಿ ನಿರ್ಮಾಣ ಕಾರ್ಯವನ್ನು ಎಲ್ಲರೂ ಒಟ್ಟಾಗಿ ಸೇರಿ ಮಾಡಿದ್ದಾರೆ. ಇದು ಸೈಟ್ ವಿಭಾಗ. ಗುಡಿಸಲು ಥರ ಇದೆಲ್ಲ ಇದು? ಹೌದು, ಅದು ಮನೆ. ಮುಂಚಿನ ಕಾಲದಲ್ಲಿ ಹುಲ್ಲಿನ ಮನೆಯಲ್ಲಿತ್ತು. ಅವಾಗ ಹಂಚು ಅವೆಲ್ಲ ಮನೆಗಳಿರಲಿಲ್ಲ. ಅವಾಗ ಹುಲ್ಲಿನ ಮನೆ. ಈಗ ಎಲ್ಲ RCC ಮನೆ ಹಾಗೆಲ್ಲ ಬಂದಿದೆ. ನೆಕ್ಸ್ಟ್ ನಾವು ಇಲ್ಲಿ ಅರಮನೆಯನ್ನು ನೋಡ್ಬೋದು. ಆ ಅರಮನೆ ಯಾಕಂದ್ರೆ ಆ ರಾಜನಿಗೆ ಒಂದು ಭಯ ಇತ್ತು. ಪ್ರಭು ಯೇಸು ರಾಜಾದಿರಾಜರಾಗಿ ಹುಟ್ಟಿದ್ದಾರೆ ಈ ಜಗತ್ತಲ್ಲಿ. ಈಗ ಯೇಸು ಸ್ವಾಮಿ ರಾಜರಾದ್ರೆ ನನ್ನ ಸಿಂಹಾಸನ ಹೋಗ್ಬಿಡುತ್ತೆ, ನನಗೆ ರಾಜ್ಯ ಆಡಳಿತ ನಡೆಸಲು ಆಗೋದಿಲ್ಲ ಎಂಬುದು ಆ ರಾಜನಿಗೆ ಒಂದು ಭಯವಿತ್ತು. ಹಾಗಾಗಿ ಆ ರಾಜ ಏನ್ ಮಾಡ್ತಾನೆ, 2 ವರ್ಷದ ಕಡಿಮೆ ಇರುವ ಮಕ್ಕಳನ್ನ ಸಾಯಿಸ್ಲಿಕ್ಕೆ ಒಂದು ಆಜ್ಞೆಯನ್ನು ಮಾಡ್ತಾನೆ. 1 ಲಕ್ಷಾಂತರ ಮಕ್ಕಳನ್ನು ಆತ ಸಾಯಿಸಿರ್ಬೋದು ಸೈನಿಕರ ಮುಖಾಂತರ. ಆ ರಾಜ ನಾನಲ್ಲಿ 3 ಜ್ಯೋತಿಷಿಗಳ ಕುರಿತು ಹೇಳಿದ್ನಲ್ಲ, ಅವರ ಮುಖಾಂತರ ಅವನು ತಿಳ್ಕೊಂಡು, ಪ್ರಭು ಯೇಸು ಹುಟ್ಟಿದ್ದನ್ನು ತಿಳ್ಕೊಂಡು ಸೈನಿಕರನ್ನು ಮುಖ್ಯವಾಗಿ ಪ್ರಭು ಯೇಸುವನ್ನು ಸಾಯಿಸುವ ಉದ್ದೇಶದಿಂದ
ಹಲವಾರು ಲಕ್ಷಾಂತರ ಮಕ್ಕಳನ್ನು ಸಾಯಿಸ್ತಾನೆ. ಆದರೆ ಪ್ರಭು ಯೇಸುವಿಗೆ ಏನಾಗಲ್ಲ, ಅವರನ್ನು ದೇವರು ಕಾಪಾಡ್ತಾರೆ. ನೆಕ್ಸ್ಟ್ ಹೋಗೋಣ. ಓಕೆ, ನೋಡಿ ಇದೆಲ್ಲ ಗೋದಲ್ಲಿ ಅಂದರೆ ಗ್ರಿಬ್ಬು ಬನ್ನಿ. ಇದು ನೋಡಿ ಭಾರಿ ಚೆನ್ನಾಗಿದೆ. ಇದೇ ಎತ್ತಿನ ಗಾಡಿಯಾ ಶಕಣ? ಆಗ ನಮ್ದು ಹಾಂ 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 ಬಂಡಿ ಇದ್ದಿದ್ದಲ್ಲ. ಓಕೆ ಓಕೆ. ನೋಡಿ ಕೆರೆ ಉಂಟು, ಒಂದು ತಾವರೆ ಇದೆ. ಪ್ರೀತಿಯ ವೀಕ್ಷಕರೇ, ನೀವಿಲ್ಲಿ ನೋಡ್ಬೋದು, ಇಲ್ಲಿ ದೇವದೂತರಿದೆ. ಇಲ್ಲಿ ಗ್ಲೋರಿಯಾ ಅಂತ ಬರ್ದಿದೆ. ಗ್ಲೋರಿಯಾ ಅಂದರೆ ಮಹಿಮೆ ಅಂತ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ ಅಂತ. ದೇವದೂತರ ಮುಖಾಂತರ ಕುರುಬರ ಕುರಿತಾಗಿ ನಾನು ಹೇಳಿದ್ನಲ್ಲ, ಅವರಿಗೆ ದೇವದೂತರ ಮುಖಾಂತರ ಸಂದೇಶ ಸಿಗುತ್ತೆ. ಯೇಸು ಸ್ವಾಮಿ ಜನಿಸಿದ್ದಾರೆ, ನಮ್ಮನ್ನು ರಕ್ಷಣೆ ಮಾಡಲು, ಲೋಕದ ರಕ್ಷಣೆಗಾಗಿ ಯೇಸು ಸ್ವಾಮಿ ಜನಿಸಿದ್ದಾರೆ ಎಂಬ ಸಂದೇಶವನ್ನು ದೇವದೂತರ ಮುಖಾಂತರ ಮನುಷ್ಯರಿಗೆ ತಿಳಿಸಲಾಗುತ್ತದೆ. ಅಶೋಕಣ್ಣ, ಇದು ವಾರ್ಡ್ ಅಂದ್ರೆ ಈಗ ಮರ್ಸಣಿಗೆ, ಯಡೂರು ಸಮುದಾಯ ಯಾವುದು ಅಂದ್ರೆ ಒಂದು ಮರ್ಸನ್ಗೆ ಒಂದು ಸಮುದಾಯ, ಇರೇಬೆಲ್ ಸಮುದಾಯ, ನಮ್ದು ಸೈಟ್ ಸಮುದಾಯ, ಮರ್ಸನ್ಗೆ ಸಮುದಾಯ, ಎಮ್ಮಕ್ಕಿ ಸಮುದಾಯ ಅಂತೇಳಿ 5 ಸಮುದಾಯ ಇದಾವೆ. 5 ಸಮುದಾಯದಲ್ಲಿ ನಮಗೆ ಫಾದರು ಗೋದಲ್ಲಿ ನಿರ್ಮಾಣ ಕಾರ್ಯವನ್ನು ಮಾಡ್ಲಿಕ್ಕೆ ಹೇಳಿದ್ರು. ಅಂದ್ರೆ ನೀವೆಲ್ಲ ಸಪರೇಟ್ ಆಗಿ ಮಾಡ್ತೀರಾ? ಸಪರೇಟ್ ಆಗಿ ಮಾಡಿದೀವಿ, ಸಪರೇಟ್ ಆಗಿ. ಇದು ಯಡೂರು ಸಮುದಾಯದವರು. ಇದು ಹೇಳಿದಂಗೆ ಅದು ಸೈಟ್ ಸಮುದಾಯ. ಸ್ವಲ್ಪ ಜಾಗ ಕಡಿಮೆ ಉಂಟು ಇಲ್ಲಿ. ಈ ಗೋದಲಿಯನ್ನು ಹೆಮ್ಮಕ್ಕಿಯವರು, ಅವರ ವಿಭಾಗದ ಹೆಸರು ಬಾಲಯೇಸು ವಿಭಾಗ ಅಂತ, ಸಮುದಾಯ ಅಂತ. ಅವರು ಅಷ್ಟು ದೂರದಿಂದ ಬಂದು ಈ ಗೋದಲಿಯನ್ನು ತುಂಬ ಸುಸಜ್ಜಿತವಾಗಿ ಎಲ್ಲರೂ ಒಂದೇ ಐಕ್ಯತೆಯಿಂದ ಈ ಗೋದಲಿ ನಿರ್ಮಿಸಿದ್ದಾರೆ. ನೀವು ನೋಡ್ಬೋದು ಅವರ ಊರೆಷ್ಟು ದೂರ ಇದೆ ಅಂತ, ಆದ್ರೆ ಅವರು ಎಲ್ಲ ಒಟ್ಟಾಗಿ ಬಂದು. ಹೌದೌದು. ಎಲ್ಲ ಡೇ ಬರ್ತಿದ್ರೆ ಕೆಲಸ ಎಲ್ಲ ಮುಗಿಸಿ ನಾವು ನೈಟ್ ಇರ್ತಿದ್ವಿ ಇಲ್ಲಿ, ಕೆಲಸ ಬಿಟ್ಟೆಲ್ಲ ಬರ್ತಿದ್ವಿ. ನೋಡಿ ಇಲ್ಲೊಂದು ಸ್ಟಾರ್ ಇದೆ. ಈ ಗೋದಲ್ಲಿ ತುಂಬ ವಿಭಿನ್ನವಾಗಿದೆ. ಅಂದರೆ ಒಂದು ಸಾಂಕೇತಿಕ ರೂಪವಾಗಿ ಈ ಗೋದಲಿಯನ್ನು ನಿರ್ಮಿಸಿದ್ದಾರೆ. ನಾನು ಆಗಲೇ ಹೇಳಿದಾಗೆ ನಕ್ಷತ್ರ, ಗೋದಲಿ ಒಂದು ಸಂಕೇತ, ಒಂದು ಸಂದೇಶವನ್ನು ನೀಡುತ್ತದೆ. ಈ ಗೋದಲಿಯನ್ನು ಮರಡ್ಸಣಿಗೆ ವಿಭಾಗದವರು ನಿರ್ಮಿಸಿದ್ದಾರೆ. ಹೌದು. ಹೆಚ್ಚಿನದಾಗಿ ಅವರು ಸಂಜೆ ವೇಳೆಯಲ್ಲಿ ಬಂದ್ಬಿಟ್ಟು ಈ ಗೋದಲಿಯನ್ನು ನಿರ್ಮಿಸ್ತಿದ್ರು. ನೋಡಿ ಎಷ್ಟು ಚೆನ್ನಾಗಿ ಗ್ರಿಪ್ ಅಂತಾರೆ, ಅದನ್ನೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ನೀವಿಲ್ಲಿ ನೋಡ್ತಿರ್ಬೋದು, ಹಚ್ಚ ಹಸಿರಾಗಿ ಬೆಳೆದಿರುವ ಇದು ಗೋಧಿದು. ಗೋಧಿ ಅಂದರೆ ನಮ್ಮ ಕ್ರೈಸ್ತ ಧರ್ಮದಲ್ಲಿ ನಾವು ಪರಮ ಪ್ರಸಾದವನ್ನು ಸ್ವೀಕರಿಸ್ತೇವೆ. ಅದನ್ನು ನಾವು ಗೋಧಿ ಕಾಳಿನಿಂದ ಹಿಟ್ಟನ್ನು ತಯಾರಿಸಿ ಅದು ನಮಗೆ ಪ್ರಸಾದವಾಗಿ ನೀಡ್ತಾರೆ. ಆ ಪ್ರಸಾದ ನಾವು ಕ್ರೈಸ್ತರು ಪ್ರಭು ಯೇಸುವಿನ ದಿವ್ಯ ಶರೀರ ಅಂತ ನಾವು ವಿಶ್ವಾಸಿಸುತ್ತೇವೆ. ಅಲ್ಲ, ಇದು ಎಷ್ಟು ದಿನ ಆಯ್ತು ಈಗ ಮೊಳಕೆ ಹಾಕಿದ್ದೀವಿ? ಇದನ್ನು ಮೊಳಕೆ ಹಾಕಿ 15ರಿಂದ 20 ದಿನ ಆಗಿದೆ. ನೀವೇ ತಂದು ಹಾಕಿರೋದಲ್ಲ? ಹೌದು. ಇದನ್ನು ಫಸ್ಟು ನಾವು ಗೋಧಿ ತಂದು ಒಂದು ನೆನೆಸಬೇಕು, ನೀರಲ್ಲಿ ನೆನೆಸಿಟ್ಟು 1 ದಿವಸ ನೆನೆಸಿಟ್ಟು ಮಾರನೇ ದಿವಸ ನಾವು ಒಂದು ಕಾಟನ್ ಬಟ್ಟೆಯಲ್ಲಿ ಕಟ್ಟಿಡಬೇಕು. ಕಟ್ಟಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕ್ತಿರ್ತೀವಿ. ಅವಾಗ ಅದು ಮೊಳಕೆ ಬಂದಿರ್ತದೆ, ಸ್ವಲ್ಪ ಮೊಳಕೆ ಬಂದಿರ್ತದೆ. ಆಮೇಲೆ ತಂದು ಇಲ್ಲಿ ಹಾಕ್ತೀವಿ ನಾವು. 15 ದಿನ ಮಾಡ್ತೀವಿ, 15 ದಿನ ಬಿತ್ತನೆ ಮಾಡ್ತೀವಿ ನಾವು. ಇದು ಕೆರೆ ನೀರು? ಕೆರೆ ನೀರು ಇದೆಲ್ಲ ತಾವರೆ ನೋಡಿ. ಇದು ಹೂವು ಎಲ್ಲ ಇದು ಸಿಮೆಂಟ್ ಇಂದ ಮಾಡಿರುವಂತದ್ದು. ಇದಕ್ಕೆಲ್ಲ ನೀರು ಬರ್ಲಿಕ್ಕೆ ಅಲ್ಲಿಂದ ಜಾಗನ? ಹೌದು, ಅಲ್ಲಿಂದ ಜಾಗ. ಇದು ಪರ್ಮನೆಂಟ್ ಇಲ್ಲೇ ಇರ್ತದೆ ಅಂತ? ಇದು ಪರ್ಮನೆಂಟ್ ಈಗ ಇಲ್ಲೇ ಇರ್ತದೆ. ಯಾಕಂತ ಹೇಳಿದ್ರೆ ಇದು ವರ್ಷ ಇದು ಒಂದೇ ಗೋದ್ಲಿ ಮಾಡುವಂಥದ್ದು. ನಾವು ಈ ವರ್ಷ ಮಾತ್ರ ಫಾದರ್ ವಾರ್ಡ್ ಸಮುದಾಯದವರಿಗೆ ಕೊಟ್ಟಿರುತ್ತಾರೆ. ನಾವು ಎಲ್ಲರೂ ಒಂದೊಂದು ಮಾಡಿದೀವಿ, ಒಂದೊಂದು ಸಮುದಾಯ ಒಂದೊಂದು ಮಾಡಿದೀವಿ. ಹಾಗಾಗಿ ಇದು ಪರ್ಮನೆಂಟ್ ಆಗಿ ಇಲ್ಲೇ ಇರ್ತದೆ. ವರ್ಷ ಈ ಬಾವಿ ಇಲ್ಲೇ ಇರ್ತದೆ. ಓಕೆ. ಅಂತಿಮವಾಗಿ ನೀವು ನೋಡ್ಬೋದು, ಅಲ್ಲಿ ಮರುಭೂಮಿ ಇದೆ, ಇಲ್ಲಿ ಹೊಲ ಇದೆ, ಇಲ್ಲಿ ಬೆಟ್ಟ ಗುಡ್ಡ ಇದೆ, ಇಲ್ಲಿ ಎಲ್ಲ ರೀತಿಯ ಜನಾಂಗದವರಿದ್ದಾರೆ. ಇಲ್ಲಿ ಇದರ ಅರ್ಥ ಏನಂದರೆ ದೇವರಿಗೆ ಎಲ್ಲರೂ ಒಂದೇ. ಇಲ್ಲಿ ಯಾರು ಮೇಲು ಕೀಳು ಯಾರಿಲ್ಲ, ಜಾತಿ ಭೇದ ಇಲ್ಲ. ಇಲ್ಲಿ ಎಲ್ಲರೂ ದೇವರ ಬಳಿ ಬರುವ ಹಾಗೆ ಈ ಗೋದಲಿಯು ನಿಮಗೆ ಚಿತ್ರಿಸುತ್ತದೆ ಹಾಗೂ ಪ್ರತಿಬಿಂಬಿಸುತ್ತೆ. ಕಡೆಯದಾಗಿ ನಾನು ಹೇಳುವುದೇನೆಂದರೆ, ನಾವು ಬೇರೆ ಬೇರೆ ಜಾಗದಲ್ಲಿರ್ಬೋದು, ಬೇರೆ ಬೇರೆ ದೇವರನ್ನು ಪೂಜೆ ಮಾಡುವವರಾಗಿರ್ಬೋದು, ಆದರೆ ನಾವೆಲ್ಲ ಆರಾಧಿಸುವ ದೇವರು ಒಬ್ಬರೇ. ಅವರು ನಮ್ಮನ್ನು ಸೃಷ್ಟಿಸಿದ ದೇವರು, ನಮ್ಮನ್ನು ಸಾಕಿ ಸಲಹುತ್ತಿದ್ದಾರೆ. ನಾವೆಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಅನ್ಯೋನ್ಯತೆಯಿಂದ ಐಕ್ಯತೆಯಿಂದ ಬಾಳುವಂತಹ ಸಂದೇಶವನ್ನು ಈ ಕ್ರಿಸ್ಮಸ್ ನಮ್ಮೆಲ್ಲರಿಗೂ ನೀಡುತ್ತಿದೆ. ವಂದನೆಗಳು. ಓಕೆ, ಥ್ಯಾಂಕ್ ಯು. ಒಂದು ಗ್ರಿಪ್ ಬಗ್ಗೆ ಎಲ್ಲ ಹೇಳಿಕ್ಕೆ ನಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಹೊಸಗಣ್ಣ, ಗ್ರಿಪ್ ಬಗ್ಗೆ ಇದೆ ತೋರಿಸಿದ್ರಿ ಎಲ್ಲ ಅದು. ಹೌದು. ಹಾಗೆ ನಮ್ಮ ಚರ್ಚ್ ಒಳಗಡೆ ಕೂಡ ಕರ್ಕೊಂಡು ಹೋಗ್ಬೋದಲ್ಲ? ಆಯ್ತು, ಬನ್ನಿ, ದಯಮಾಡಿಸಿ ಬನ್ನಿ, ಹೋಗುವ. ತುಂಬ ಥ್ಯಾಂಕ್ಸ್ ಮಾರ್ರೆ. ಆಯ್ತು. ಇದ್ರೆ ನಮ್ಗೆ ಸ್ವಲ್ಪ ಭಯ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು.
मका एक ओढले केक जाई जायತು ದಿತಾ पार्सल ಪಾರ್ಸಲ್ ಕಂಡ ಬನ್ನಿ ಚರ್ಚ್ ಒಳಗಡೆ ಹೋಗೋಣ. ಸದಾ ಸಂಪರ್ಕದಲ್ಲಿದ್ದರು. ಜನರು ಅದನ್ನು ಗ್ರಹಿಸಿರಲಿಲ್ಲ. ಕಡೆಗೆ ತಮ್ಮ ಪುತ್ರನ ಮುಖೇನ ಏರ್ಪಟ್ಟ ನೂತನ ಸಂಪರ್ಕ ಅಮರವಾಯಿತು ಎನ್ನುತ್ತದೆ ಈ ಸುಂದರ ವಾಚನ. ಪೌಲನು ಈತನಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ಎಲ್ಲ ಮಾನವರ ಜೀವೋದ್ಧಾರಕ್ಕಾಗಿ ದೇವರ ಅನುಗ್ರಹವು ಪ್ರಕಟವಾಗಿದೆ. ನಾವು ಭಕ್ತಿಹೀನ ನಡತೆಯನ್ನು, ಪ್ರಾಪಂಚಿಕ ವ್ಯಾಮೋಹಗಳನ್ನು ವಿಸರ್ಜಿಸಿ ಈ ಲೋಕದಲ್ಲಿ ವಿವೇಕಿಗಳಾಗಿಯೂ ಪ್ರಾಮಾಣಿಕರಾಗಿಯೂ ಭಕ್ತರಾಗಿಯೂ ಜೀವಿಸಬೇಕೆಂದು ಅದು ನಮಗೆ ಬೋಧಿಸುತ್ತದೆ. ಅಲ್ಲದೆ ಮಹೋನ್ನತ ದೇವರು ಮತ್ತು ನಮ್ಮ ಉದ್ಧಾರಕ ಯೇಸು ಕ್ರಿಸ್ತರು ಮಹಿಮಾ ರೂಪದಲ್ಲಿ ನಮಗೆ ಪ್ರತ್ಯಕ್ಷವಾಗುವ ಸೌಭಾಗ್ಯವನ್ನು ನಾವು ಎದುರು ನೋಡಬೇಕೆಂದು ಅದು ಕಲಿಸುತ್ತದೆ. ಯೇಸು ಕ್ರಿಸ್ತರು ನಮ್ಮನ್ನು ಸಕಲ ಅಪರಾಧಗಳಿಂದ ವಿಮೋಚಿಸಿ ಪರಿಶುದ್ಧರನ್ನಾಗಿಸಿ ಸತ್ಕಾರ್ಯಗಳಲ್ಲಿ ಆಸಕ್ತರಾದ ಒಂದು ಜನಾಂಗವನ್ನು ಮಾಡಿದರು. ನಮ್ಮನ್ನು ತಮ್ಮ ಸ್ವಂತದವರನ್ನಾಗಿಸಿಕೊಳ್ಳಲೆಂದು ಲೋಕನ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಚಕ್ರವರ್ತಿ ಅಗಸ್ತನು ತನ್ನ ಸಾಮ್ರಾಜ್ಯದಲ್ಲೆಲ್ಲ ಜನಗಣತಿಯಾಗಬೇಕೆಂದು ಆಜ್ಞೆ ಹೊರಡಿಸಿದನು. ಮೊಟ್ಟ ಮೊದಲನೆಯ ಜನಗಣತಿ ಕುರೇನ್ಯನು ಹಿರಿಯ ಸಿರಿಯಾ ನಾಡಿಗೆ ರಾಜ್ಯಪಾಲನಾಗಿದ್ದಾಗ ನಡೆಯಿತು. ಆಗ ಎಲ್ಲರೂ ತಮ್ಮ ಹೆಸರನ್ನು ದಾಖಲೆ ಮಾಡಿಸಿಕೊಳ್ಳಲು ತಮ್ಮ ತಮ್ಮ ಊರುಗಳಿಗೆ ಹೊರಟರು. ಜೋಸೇಫನು ದಾವೀದ ಮನೆತನದವನು ಹಾಗೂ ಗೋತ್ರದವನು. ಆದುದರಿಂದ ಅವನು ಗಲಿಲೆಯ ಪ್ರಾಂತ್ಯದ ನಜರೇತ್ ಎಂಬ ಊರಿನಿಂದ ಹೊರಟು ಜುದೇಯ ನಾಡಿನ ಬೆತ್ಲೆಹೇಮ್ ಎಂಬ ದಾವೀದನ ಊರಿಗೆ ಹೋದನು. ಆತನ ಸಂಗಡ ಆತನಿಗೆ ನಿಶ್ಚಿತಾರ್ಥರಾಗಿದ್ದ ಹಾಗೂ ಪೂರ್ಣ ಗರ್ಭವತಿಯಾಗಿದ್ದ ಮರಿಯಳು ಸಹ ಹೋದಳು. ಹೀಗೆ ಅವರು ಬೆತ್ಲೆಹೇಮಿನಲ್ಲಿ ಇದ್ದಾಗ ಮರಿಯಳಿಗೆ ಪ್ರಸವ ಕಾಲ ಸಮೀಪದಲ್ಲಿ ಸುದ್ದಿ ಗೋದಲಿಯೊಂದರಲ್ಲಿ ಮಲಗಿಸಿರುವುದನ್ನು ನೀವು ಕಾಣುವಿರಿ ಎಂದನು. ತಕ್ಷಣವೇ ಆ ದೂತರ ಸಂಗಡ ಸ್ವರ್ಗದ ದೂತ ಪರಿವಾರವನ್ನು ಕಾಣಿಸಿಕೊಂಡಿದ್ದು, ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ದೇವರುಳಿದ ಮಾನವನಿಗೆ ಶಾಂತಿ ಸಮಾಧಾನ ಎಂದು ಸರ್ವೇಶ್ವರನ ಸ್ತುತಿ ಮಾಡಿತು. ಪ್ರಭುವಿನ ಶುಭ ಸಂದೇಶ. ಶಾಂತಿ
ಕ್ರೈಸ್ತ ಬಾಂಧವರಾದ ನಾವು ಈ ಕಾರಣಕ್ಕಾಗಿ ಸಂಧಿಸಲು ಬಂದಿದ್ದೇವೆ. ಯಾರನ್ನ? ಬಾಲ ಯೇಸುವನ್ನು ಸಂಧಿಸಲು ಬಂದಿದ್ದೇವೆ. ನಾವು ಸ್ಮರಿಸುತ್ತಾ ಇದ್ದೇವೆ. ಏನನ್ನ? ಆ ಬಾಲಕ ತಂದಂತಹ ರಕ್ಷಣೆಯನ್ನ ನಾವು ಸ್ಮರಿಸುತ್ತಾ ಇದ್ದೇವೆ. ಸಂತಾನಗೊಳ್ಳುತ್ತಾ ಇದ್ದೇವೆ, ಸಂಭ್ರಮಿಸುತ್ತಾ ಇದ್ದೇವೆ. ಯಾವ ಕಾರಣಕ್ಕಾಗಿ? ಈತನೇ ಇಂದಿನ ಸಂಭ್ರಮದ ಮುಖ್ಯ ಕಾರಣ. ಪ್ರಭುವಿನ ಜನನೋತ್ಸವವನ್ನು ನಾವು ಮೊಣಕಾಲುಗೋಣ. ಮೊಣಕಾಲುಗಳಿಗೆ ಮುಂದಿನ ವಾಕ್ಯವನ್ನು ಉಚ್ಚರಿಸುವುದು. ದಿವ್ಯವಾಣಿ ಮನುಷ್ಯರಾದರು, ಮನುಷ್ಯರಾಗಿ ನಮ್ಮೊಡನೆ ವಾಸ ಮಾಡಿದರು. ಕ್ರಿಸ್ತನ ಬಳಿಗೆ ಕರೆದೊಯ್ದ ಆ ತಾರೆಯಂತೆ ನಮ್ಮ ತಾಯಿ ಧರ್ಮಸಭೆಯು ಪೋಪ್ ಫ್ರಾನ್ಸಿಸ್ ಅವರ ನೇತೃತ್ವದಲ್ಲಿ ಕ್ರಿಸ್ತನನ್ನು, ಕ್ರಿಸ್ತನ ಶುಭ ಸಂದೇಶವನ್ನು ಇಡೀ ವಿಶ್ವಕ್ಕೆ ಪರಿಚಯಿಸುವ ಪ್ರಯತ್ನದಲ್ಲಿ ಮತ್ತಷ್ಟು ಶಕ್ತಿ ಪಡೆಯಲೆಂದು ಸಂತೋಷ್ ಹೇಳಿ. ಅಲ್ಲೇ ಮುಂದೆನೇ ಮಾಡು, ಸ್ಟಾರ್ಟಿಂಗ್ ಮಾಡೋಣ. ಮುಂದೆನೇ ಮಾಡೋಣ. ಮೇನ್ ಇವ್ರು ಫೋಕಸ್ ಆಗಬೇಕು. ಈಗ ಫಸ್ಟ್ ಬರ್ಬೇಕಾಯ್ತಾ? ಹಾಂ ಓಕೆ ಸಂತೋಷ್ ಹೇಳಿ. ಈಗ ನಾವು ಒಳಗೆಲ್ಲ ಕರ್ಕೊಂಡು ಹೋಗಿ ಬಂದ್ವಿ ಚರ್ಚ್ ಒಳಗೆ, ಮತ್ತೆ ಇದು ಕ್ರಿಬ್ ಎಲ್ಲ ತೋರಿಸಿದ್ವಿ. ಹೌದು. ಈಗ ಲಾಸ್ಟ್ ಸರದಿ ನಿಮ್ಮದು ಸರಿದಿ ಎಂತಂದರೆ, ಈಗ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ನಮ್ಮ ಸಂತ ಜೋಸೆಫರ ಚರ್ಚ್ ಇರಬೇಲಿಗೆಲ್ಲ ಭೇಟಿಯೆಲ್ಲ ಕೊಟ್ವಿ. ನಮ್ಮ ಜೊತೆಗೆ ತುಂಬ ಜನ ಇದ್ದು ನಮಗೆಲ್ಲ ಒಳಗೆಲ್ಲ ಕರ್ಕೊಂಡೋಗಿ ಕ್ರಿಬ್ಬೆಲ್ಲ ಎಕ್ಸ್ಪ್ಲೈನ್ ಮಾಡಿದರು ಬ್ರದರ್ ಅವರೆಲ್ಲ. ಈಗ ಏನಂದರೆ, ಈಗ ಹೆಂಡ್ ಕ್ಲಿಪ್ ಇವಾಗ ನಾವು ವೀಡಿಯೋ ಮುಗಿಸ್ತೀವಿ, ಯಾಕಂದರೆ ಅವ್ರ ಪ್ರೇಯರ್ ಇನ್ನೂ ತುಂಬ ಲೇಟ್ ಇದೆ ಅಂತೆ. ಅವರಿಗೆ ಡಿಸ್ಟರ್ಬ್ ಮಾಡೋದು ಬೇಡ, ಮತ್ತು ಜಾಸ್ತಿ ಹೊತ್ತು ಇದ್ದರೆ ಕಷ್ಟ. ಹಾಗಾಗಿ ನಾವಿನ್ನು ಹೊರಡ್ತಿದ್ದೇವೆ. ಎಲ್ಲರಿಗೂ ಕ್ರಿಸ್ತ ಜಯಂತಿಯ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕ್ರಿಸ್ತ ಜಯಂತಿಯ ಶುಭಾಶಯಗಳು. ಧನ್ಯವಾದಗಳು. ನಿಮಗೂ ಸಹ ಕ್ರಿಸ್ತ ಜಯಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಹ್ಯಾಪಿ ನ್ಯೂ ಇಯರ್. ಹಾಂ, ಅದೊಂದು ನೆನ್ನೆ ಅವ್ರು ಫಾದರ್ ನೆನ್ಪು ಮಾಡಿದ್ರು. ಹ್ಯಾಪಿ ನ್ಯೂ ಇಯರ್ದು. ಹ್ಯಾಪಿ ನ್ಯೂ ಇಯರ್ ಅಡ್ವಾನ್ಸ್. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಓಕೆ, ಇಲ್ಲಿಗೆ ಎಲ್ಲರಿಗೊಂದು ಥ್ಯಾಂಕ್ಸ್ ಆಯ್ತಾ? ಹೌದು, ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ನಿಮ್ಮ ಚಾನಲ್ ಇದೇ ಥರ ಚಂದವಾಗಿ ಮೂಡಿ ಬರಲಿ. ಇನ್ನೂ ತುಂಬ ಜನ ಇದು ಸಬ್ಸ್ಕ್ರೈಬ್ ಮಾಡೋದವರು ಮಾಡಿ, ಲೈಕ್ ಕೊಡಿ. ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ತಿದ್ದಾರೆ ಹುಡುಗರು. ನಮ್ಮ ಊರನ್ನು ಎಲ್ಲೆಲ್ಲೋ ಹೋಗಿ ತೋರಿಸ್ತಿದ್ದಾರೆ. ಇದೇ ಥರ ಎಲ್ಲರೂ ಅವರಿಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಹೆಂಗೆ ಇದ್ರೆ ತುಂಬ ಕಡೆ ಹೋಗುವ, ಇನ್ನೂ ತುಂಬ ಕಡೆ ಎಲ್ಲ ಕಾರ್ಯಕ್ರಮಗಳು ಇರ್ತದೆ, ಎಲ್ಲ ಕಡೆ ಹೋಗೋಣ. ಪ್ರೋತ್ಸಾಹ ಮಾತುಗಳೇ ನಮಗೆ ನೆಕ್ಸ್ಟ್ ಸ್ಟೆಪ್ ಇಡಲಿಕ್ಕೆ ಈಸಿ ಆಗೋದು. ತುಂಬ ಖುಷಿ ಆಗುತ್ತೆ. ಹುಡುಗರು ತುಂಬ ಇಂಪ್ರೂವ್ಮೆಂಟ್ ಮಾಡ್ತಿದ್ದಾರೆ. ನಮ್ಮ ಊರನ್ನು ಎಲ್ಲೆಲ್ಲೂ ತಗೊಂಡು ತೋರಿಸ್ತಿದಾರಲ್ಲ, ಅದಕ್ಕಿಂತ ಖುಷಿ ಇನ್ನೆಂತ ಬೇಕು. ಹೆಂಗೆ ಮೇಯ್ನ್ ಆರ್ಪ ನೋಡು ನಾನು ತುಂಬ ಧನ್ಯವಾದಗಳು ನಿಮಗೆ ಮತ್ತು ನಿಮ್ಮ ಚಾನಲ್ ಅವರಿಗೆ. ನಿಮಗೆ ಅವಕಾಶ ಇಲ್ಲ ಅಂದರು ಈ ಟೈಮ್ ನೀವು ಸ್ಪೆಂಡ್ ಮಾಡಿ ನಮ್ಮ ಹಿರೇಬೇಡಿ ಸಂತ ಜೋಸೆಫರ ಚರ್ಚಿಗೆ ಬಂದು ನಮ್ಮದೆಲ್ಲ ಕಾರ್ಯಕ್ರಮಗಳನ್ನು ನೀವು ಫೋನ್ ಮೂಲಕ ಎಲ್ಲ ಜನರಿಗೆ ತೋರಿಸೋದು. ಇಲ್ಲಿ ಮಾತ್ರ ಅಲ್ಲ, ಹೊರ ದೇಶದಲ್ಲೂ ಇದು ಸ್ಪ್ರೆಡ್ ಆಗಬೇಕು. ಇನ್ನೂ ಮುಂದೆ ನಿಮ್ಮದು ನೀವು ಇಲ್ಲಿ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಹ್ಯಾಪಿ ಕ್ರಿಸ್ಮಸ್ ಮತ್ತು ಹ್ಯಾಪಿ ನ್ಯೂ ಇಯರ್. ಖಾಲಿ ನಿಮ್ಮದು ಎಲ್ಲ ಕೆಲಸ ಕಾರ್ಯಗಳು. ಖಾಲಿ ಧನ್ಯವಾದ ಬೇಡ, ಕೇಕ್ ನಿಮಗೆ ಪಾರ್ಟಿ ನಮ್ಮ ಮನೇಲಿ ಕೊಡ್ತೀವಿ. ಎಲ್ಲೇ ದಟ್ಟಡ ಬಂತೆ ಕೇಕ್ ಜಾಯಿ ಕೇಕ್ ಇದೆ, ಕಾಫಿ ಇದೆ. ನೀವು ಇನ್ನೊಂದು 10 ನಿಮಿಷ ವೇಟ್ ಮಾಡಬೇಕು, ಯಾಕಂದ್ರೆ ಕಮ್ಮಿ ಅಂದ್ರೆ ಇನ್ನೊಂದು ಹಾಫ್ ಅವರ್ ಲೆಕ್ಕದಿಂದ ಕೇಳಿದಲ್ಲ, ನಿಮ್ಮ ಲೆಕ್ಕದಲ್ಲಿ ಇದೆ ಅಪ್ಪ. ನಾನು ಒಳ್ಳೆ ಕೇಕ್ ಕೇಳಿದೆ ಇದೆ, ಓಕೆ. ನಮ್ಮ ಲೆಕ್ಕದಲ್ಲಿ ನಾನು ಕೊಡ್ತೀನಿ. ಕೊಡ್ತೀರಂತ ಗೊತ್ತು ನಮಗೆ, ಮನೆ ಹತ್ರನಲ್ಲ, ಬಿಡಲ್ಲ ಎಲ್ಲಾದ್ರೆ. ನೀನು ಬಿಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಓಕೆ, ಇಲ್ಲಿಗೆ ನಮ್ಮ ಈ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ವಿಶೇಷ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೇವೆ.
live each and every moment of your life because one day everything comes into ಝೀರೋ ಮೆಮೊರೀಸ್ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸುವ. ಸಿಗೋಣ. ಜೈ ಸಿಗುವ. ಬೈ. ಎಲ್ಲ ತಿಕ್ಕೋದಾ? ಬೈ. ಎಲ್ಲ ಶೇರ್ ಮಾಡಲೆ ಅಜ್ಜಿ ಬುಜ್ಜಲ್ಲ ಅನಿಲ ಲೈಕ್ ಶೇರ್ ಸಬ್ಸ್ಕ್ರೈಬರ್ ಇದು ಸರಿ ಇದೆ. ಒಟ್ಟಿಗೆ ಒಟ್ಟು ಲೈಕ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋದ ವಿಶೇಷ. ಇನ್ನು ಮುಂದಿನ ಯಾವುದಾದ್ರೂ ಹೊಸ ವಿಡಿಯೋದಲ್ಲಿ ಸಿಗೋಣ. ಸಂತ ಬರ್ತೀರಲ್ಲ, ಈಗ ನಾನೊಂದು ದಿವಸ ನೀನೊಂದು ದಿವಸ ರಜೆ ಮಾಡೋದು ಸರಿ ಆಗಲ್ಲ, ಇಬ್ಬರು ಒಂದು ದಿವಸ ರಜೆ ಮಾಡ್ಬೇಕು ಮಾರೆ. ನನ್ನ ಕಷ್ಟ ಟಾಟಾ ಬಾಯ್ ಬಾಯ್ ಹೇಳೋಕ್ಕಿಂತ ಮುಂಚೆ ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗಳನ್ನ ಅತಿ ಹೆಚ್ಚು ಶೇರ್ ಮಾಡಿ. ಇದು ನಮ್ಮ ಮನವಿ ಕ್ರಿಸ್ತ ಜಯಂತಿಯ ಪರವಾಗಿ. ಎಲ್ಲ ಕ್ರೈಸ್ತ ಬಾಂಧವರು, ಹಿಂದೂ ಬಾಂಧವರು ಎಲ್ಲರೂ ಕೂಡ ವಿಡಿಯೋನ ಆದಷ್ಟು ನೋಡಿ ಶೇರ್ ಮಾಡಿ. ಹಾಂ, ನೆನಪಿನ ನಾಯಕರು ಕನಸಿನ ಮಹಾಶಯರು, ಅವರಿಗೆ ಹೇಳಬೇಕ ನಾವು, ಮಾಡ್ತಾರೆ, ನಂಬಿಕೆ ಉಂಟು 100%. ಓಕೆ, ಟಾಟಾ ಬಾಯ್ ಬಾಯ್.